ಧರ್ಮೋ ರಕ್ಷತಿ ರಕ್ಷಿತಃ. ಈ ಧರ್ಮನ ರಕ್ಷಿಸಕ್ಕೆ ಧರ್ಮದ ನಾಯಕನಾಗ್ತಾನೆ. ಅದೇ ಈ ಧರ್ಮನ ದ್ವೇಷಿಸೋನಿಗೆ ಧರ್ಮದ ರಾಕ್ಷಸನಾಗ್ತಾನೆ. ಆದರೆ ನಾನು ಚತುರ್ದಶಕ ಭುವನ ಭಯಂಕರನಾದ ದಶಕಂಠ ರಾವಣ. ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ. ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ. ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು. ಈ ಸಮಾಜಕ್ಕೆ ನೀ ಏನೇ ಮಾಡು, ಈ ಸಮಾಜದಲ್ಲಿ ನಿನಗೆ ಕೆಟ್ಟವನೆಂದು ಪಟ್ಟ ಕಟ್ಟದೆ. 1 hour my vehicle is 150 kilometer. 1 hour my vehicle is 150 kilometer. ಅಂದರೆ ತಾಸಿಗೆ 150 ಕಿಲೋಮೀಟರ್ ಶರವೇಗದಿಂದ ಸಂಚರಿಸುವ ಈ ಲಕ್ಷ್ಮೀಕಾಂತ ಬಿಡುವೆಂಬುದೇ ಇಲ್ಲ. ಕಡಲ ತೀರದ ಕನ್ಯೆಯನ್ನು ಒರೆಸಿಕೊಂಡು ಅರುಷದಿ ನಲಿಯಬೇಕೆಂದರೆ ಮತ್ತೊಂದು ಮಹದಾಶೆ ಆವರಿಸಿಕೊಂಡಿದೆ ಈ ಲಕ್ಷ್ಮೀಕಾಂತನಿಗೆ. ಅಣ್ಣನ ಅವಸ್ಥಾನಕ್ಕೆ ಆವೇಶಗೊಂಡು ಕುಸುಮ ಕೋಮಲಾಂಗದ ಚಿಗರೆಯಂತೆ ಲಘುವಾಗಿ ಓಡಿ ಬಂದೆ. ಭಾಗ್ಯಶ್ರೀಯ ಬಯಕೆಗಾಗಿ, ಆ ಭಾಗ್ಯಶ್ರೀಯ ಪೇಟೆಗಾಗಿ. ಏ ಭಾಗ್ಯಶ್ರೀ, ಭಾವಭಂಗಿಯ ಶೃಂಗಾರ ಲೀಲೆಯ ನಿನ್ನ ಕಲೆಯಲ್ಲ ನನ್ನ ತಲೆಯಲ್ಲಿ ಆವರಿಸಿಕೊಂಡು ನನ್ನನ್ನು ಮೂಕ ಪ್ರೇಕ್ಷಕನನ್ನಾಗಿ ಮಾಡಿದೆ ಈ ಸಮಾಜದಲ್ಲಿ. ಭಾಗ್ಯ ಭಾಗ್ಯ ಏ ಭಾಗ್ಯ, ಅಂದು ನಿನ್ನ ಕಾಲೇಜ್ನಲ್ಲಿ ನಿನ್ನ ಡ್ಯಾನ್ಸ್ ಪ್ರೋಗ್ರಾಮಿಗೆ ನಾನು ಅತಿಥಿಯಾಗಿ ಬಂದಾಗ ಅಂದೇ ನಾನು ನಿನ್ನ ಇಂದ್ರನಾಗಿ ಬಂಧಿಸಿಕೊಂಡೆ ನನ್ನ ಮನದಾಳದಲ್ಲಿ. ಭಾಗ್ಯಶ್ರೀ, ಅಪೂರ್ವ ಸುಂದರಿಯಾದ ನಿನ್ನ ಅಪ್ರತಿಮ ಸೌಂದರ್ಯದ ರಸದುಡಿಯ ರಸದೌತಣ ಎಂದು ನಾನುಂಡು. ನಿಮ್ಮಂತ ಶ್ರೀಮಂತ ಕುಲಕ್ಕೆಲ್ಲ ನಾ ಕುಬೇರನಾಗಿ ಮೆರೆದಿದ್ದರೆ ನನ್ನ ಹೆಸರು ಲಕ 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 ಲಕ್ಷ್ಮೀಕಾಂತನೇ ಅಲ್ಲ. ದಿನ ಬೆಳಗಾಗಿ
ನೇರವಾಗಿ ಬರುವ ಭಾಗ್ಯ ಇಲ್ಲಿಗೆ ಬಂದು ಬರಲಿ, ಮರೆಯಲ್ಲಿ ನಿಂತು ವೀಕ್ಷಿಸಿದರಾಯ್ತು. ಎಷ್ಟು ಸುಂದರವಾದ ದೇವರ ಈ ವೆನವನ್ನ ನೋಡ್ತಾ ಇದ್ರೆ ಈ ಮನಸ್ಸಿಗಾಗುವ ಸಂತೋಷ ಉಲ್ಲಾಸನ ನನಗೆ ಯಾರೆಲ್ಲ ಇರಬೇಕು ಗೊತ್ತಾಗ್ತದೆ. ಈ ಹಕ್ಕಿಗಳ ಚಿಲಿಪಿಲಿಗಾನ, ಆ ಕೋಗಿಲೆಯ ಕುಹುಕುಗಳ ಗಾನ, ಹಾಗೆ ಈ ನೀರಿಯ ಚಳಿ ಚುರುಗಳ ಇದನ್ನೆಲ್ಲವನ್ನು ಕೇಳ್ತಾ ಇದ್ರೆ ಈ ನನ್ನ ಮನಸ್ಸಿಗೆ ಇಷ್ಟೊಂದು ಮುದವಾಗ್ತದೆ. ನೆನೆಸ್ಕೊಳ್ರಿ, ಪ್ರತಿ ಕ್ಷಣ ಕ್ಷಣವೂ ಇಲ್ಲೇ ಇಲ್ಲೇ ನಾನು ಹಾಡಬೇಕು, ಕುಡಿಬೇಕು, ಕುಪ್ಪಳಿಸ್ಬೇಕು ಅಂತ ಈ ನನ್ನ ಮನಸ್ಸು ಕ್ಷಣ ಕ್ಷಣಕ್ಕೂ ಹಂಬಲಿಸ್ತಾ ಇದೆ. ಹೌದು, ಈ ವಾತಾವರಣವನ್ನ ನೋಡ್ತಾ ಇದ್ರೆ ಸಾಕು, ನಾನು ಹಾಡಿ ಕುಣಿಬೇಕು ಅಂತ ಅಷ್ಟು ಸಂತೋಷವಾಗ್ತಾ ಇದೆ. ಏನಿವಳ ಮೈ ಮಾಟ, ಆ ಮಾಟಕ್ಕೆ ತಕ್ಕಂತೆ ಇವಳ ಕಣ್ಣೋಟ, ಇವಳ ಸೊಂಟಕ್ಕೆ ತಕ್ಕಂತೆ ಇವಳ ಸಿರಿಕಂಠ, ಇವಳ ಹಾಡಿನ ರಾಗಕ್ಕೆ ಕಾಮನ ಬಿಲ್ಲಿನಲ್ಲಿ ಕುಡಿ ಹುಬ್ಬಿನ ಅಬ್ಬರಕ್ಕೆ ನಾ ಮಬ್ಬಾಗಿ ಬಿಟ್ಟೆನಲ್ಲ. ಏನಿವಳ ಸುಂದರ ಕಾಲ್ಗೆಜ್ಜೆಯ ನಾದ, ಇವಳು ಹೆಜ್ಜೆ ಇಟ್ಟಂತೆಲ್ಲ ನನ್ನ ಲಜ್ಜತನವೆಲ್ಲ ಮಾಯವಾಗಿ ಇವಳ ತುಡಿ ಕಚ್ಚಿ ಅದರ ಅಮೃತ ಸವಿ ಎಂದು ಸಾರುತ್ತಿದೆ ಈ ನನ್ನ ಮನ. ಭಾಗ್ಯಶ್ರೀ, ಅಂದರೆ ತಾವ್ಯಾರು? ಯಾರವರು? ಹೆದರಬೇಡ ಭಾಗ್ಯಶ್ರೀ, ನಾನೇ ಈ ಊರಿನ ಹೆಸರಾಂತ ಕೋಟ್ಯಾಧೀಶ್ವರ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ. ಅಂದ ಹಾಗೆ ತಮ್ಮ ಕಾಲೇಜಿನಲ್ಲಿ ಅಂದು ಫಂಕ್ಷನ್ ನಡೀತಿರ್ಬೇಕಾದ್ರೆ ಅತಿಥಿಯಾಗಿ ಬಂದು ನನ್ನನ್ನ ನೋಡಿ ಸತ್ಕರಿಸಿ ಹಾಗೆ ನನ್ನನ್ನು ಹೊಗಳಿದವರು ತಾವೇ ತಾನೆ? ಹೌದು ಭಾಗ್ಯಶ್ರೀ, ಗಾನದಲ್ಲಿ ಗಾನ ಗಂಧರ್ವ ಕನ್ಯೆಗಿಂತ ಮಿಗಿಲಾಗಿ ಹಾಡಿ ನಾಟ್ಯ ಮಯೂರಿಗಿಂತ ನರ್ತಿಸಿದ ಈ ನಿನ್ನ ಕಾಲ್ಗೆಜ್ಜೆಯ ಸಪ್ಪಳ ಇನ್ನೂ ಮಾಸಿಲ್ಲ ಈ ನನ್ನ ಮನಸ್ಸಿನಲ್ಲಿ. ಅಂದಿನಿಂದ ಇಂದಿನವರೆಗೂ ಈ ನಿನ್ನ ಅಂದಕ್ಕೆ ಸುಂದಾಗಿ ಗ್ರಹಣ ಹಿಡಿದ ಚಂದಿರನಂತಾಗಿದ್ದೇನೆ. ಓ ಹೌದು ಹೌದು, ಪ್ರಜ್ಞಾವಂತರಾದ ತಾವೇ ಹೀಗೆ ಜ್ಞಾನವಿಲ್ಲದಂತೆ ನಡೆದುಕೊಂಡ್ರೆ ಹೇಗೆ? ನೋಡಿ, ನಾನು ನಿಮ್ಮೊಂದಿಗೆ ಮಾತನಾಡಲು ತಯಾರಿಲ್ಲ. ನಾನು ಹೋಗ್ಬೇಕು, ಮೊದಲು ನನಗೆ ದಾರಿ ಬಿಡಿ. ನಿಲ್ಲು ಭಾಗ್ಯಶ್ರೀ, ಸಾತ್ವಿಕ ಗುಣಕ್ಕೆ ಸಪ್ತರಸ ತುಂಬುವ ಅಂಬುಜಮುಖಿಯೇ ನೀನೆಂದಳು. ನಿನ್ನ ನೀನಾದ ಗಾನದಲ್ಲಿ ಮೌನವಾಗಿ ನಿನ್ನ ಪ್ರೀತಿಯ ರಥವೇರಿ ಸವಾರಿ ಮಾಡಬೇಕೆಂದು ಹಂಬಲಿಸಿ ಬಂದಿರುವೆ ಈ ಅಂದವಾದ ಸ್ಥಳಕ್ಕೆ. ನೋಡಿ, ತಾವು ಏನಿಂದ ಮಾತನಾಡುತ್ತಿದ್ದೀರಿ? ನಾನು ಚೆನ್ನಾಗಿ ಓದಿ IAS ಪಾಸ್ ಮಾಡಿ IAS ಎಕ್ಸಾಮ್ ನಲ್ಲಿ ಒಳ್ಳೆ ಹೆಸರಾದ ಕೆಲಸಗಳನ್ನ ತಗೊಂಡು ಜಮೀನ್ದಾರ ಅಣ್ಣಂದರಿಗೆ ಒಳ್ಳೆ ಹೆಸರನ್ನ ತರುವಂತ ಹೆಣ್ಣುಮಗಳಾಗಬೇಕು ಅಂತ ಬಯಸಿದ್ದೆ. ಅಂದಾಗ ನೀವು ಈ ರೀತಿ ಮಾತಾಡೋದು ತಪ್ಪಿದೆ. ವಂಡರ್ಫುಲ್ ಭಾಗ್ಯಶ್ರೀ, ವಂಡರ್ಫುಲ್. ಭಾಗ್ಯ, ಪ್ರೀತಿಯ ಅರ್ಥವೇ ಗೊತ್ತಿಲ್ಲದ ಈ ನಿನ್ನ ನುಡಿ ಕೇಳಿದರೆ ನಾ ನಗಬೇಕು ಅಳಬೇಕು ನನಗಂತೂ ತಿಳಿಯದಾಗಿದೆ. ವಾವ್, IAS ಮುಗಿಸಿ ಜಮೀನ್ದಾರ್ ಹೆಸರು ತರುತ್ತೇನೆಂದದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಆದರೆ ಪ್ರೀತಿ ಎಂಬ ಪದ ಕಳಿಸಿ ನೀನು ನುಳಿಸಿ ಹೋಗುತ್ತಿರುವೆಯಲ್ಲ, ಅದೇ ನನಗೆ ಅಲರ್ಜಿ. ಯಾಕೆ? ನೋಡಿ, ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ನನ್ನಲ್ಲಿಲ್ಲ. ನಾನು ಹೋಗ್ಬೇಕು, ಮೊದಲು ನನಗೆ ಹೋಗೋದಕ್ಕೆ ದಾರಿ. ನಿಲ್ಲು ಭಾಗ್ಯಶ್ರೀ, ಡೋಂಟ್ ವರಿ, ಏನೂ ಅಭ್ಯಂತರವಿಲ್ಲ, ಹೋಗುವಂತೆ. ಆದರೆ ವ್ಯರ್ಥ ಸಮಯ ಹಾಳು ಮಾಡಬೇಡಿ ಎಂದು ಎಲ್ಲ. ಸಮಯದ ಅರ್ಥ ನಿನಗೇನಾದರೂ ಗೊತ್ತಿದೆಯಾ? ದಯವಿಟ್ಟು
ಹೇಳಿಬಿಡಿ. ಹುಚ್ಚಿ, ಮಕರಂದ ತುಂಬಿದ ಹೂವೊಂದು ಅರಳಿ ನಿಂತಾಗ ದುಂಬಿ ಬಂದು ಅದರ ಸುಗಂಧ ಹೀರುವುದು ಪ್ರಕೃತಿಯ ನಿಯಮ. ತಾರುಣ್ಯ ತುಂಬಿದ ನಿನ್ನಂತಹ ಹೆಣ್ಣಿನ ಸಂಘ ಬಯಸುವುದು ನನ್ನಂತಹ ರಸಿಕನ ಗುಣಧರ್ಮ. ನೋಡು ಭಾಗ್ಯಶ್ರೀ, ಪ್ರೀತಿ ಎಂಬುದೊಂದು ಸಮಗ್ರ ಜೀವನದ ಏಕೈಕ ಜೀವಂತ ಸರೋವರ. ಅದರಲ್ಲಿ ನಾವಿಬ್ಬರು ಈಜಾಡಿ ದೊಡ ಸೇರಿದರೆ ಈ ಒಡೆಯನ ಸತಿ ನೀನಾಗಿ ಈ ಬಾಳ ಬೆಳಗುವಿ. ಏನಂತೀಯ? ನೋಡಿ, ನಮ್ಮಂತ ಹರಿಹರಿದ ಹೆಣ್ಣುಮಕ್ಕಳು ಪ್ರೀತಿ ಪ್ರೇಮ ಪ್ರಣಯ ಅಂತ ಮುನ್ನುಗ್ಗಿ ಇಂದು ಇಂದು ನಾವು ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಏನಾದರೂ ಉಂಟಾದ್ರೆ ಮುಂದೆ ಏನಾಗಬೇಕು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಏನಾಗುತ್ತಾ ಇರಲಿಲ್ಲ. ಸ್ವಲ್ಪನಾದ್ರೂ ಕೊಂಚಿತ್ತಾದ್ರೂ ನೀವು ಯೋಚನೆ ಮಾಡಿ. ಏಕೆ ಭಾಗ್ಯ, ಏಕೆ ಭಾಗ್ಯ ನಿನಗೆ ಈ ಮೌನ? ನೀ ಮಾನವಂತರ ತಂಗಿ ಎಂದು ಈಗ ನೀ ಮೌನವಾಗಿ ನಿಂತರೆ ನಿನ್ನ ಸೌಭಾಗ್ಯದ ಶೆಲೆಬತ್ತಿ ರಸವಿಲ್ಲದ ಕಸ್ತೂರಿ ಅಂತಾಗುವುದು ನಿನ್ನ ಜೀವನ. ಪ್ಲೀಸ್ ಈ ರತಿ ಮನ್ಮಥರಿಗೆ ಅವಕಾಶ ಕೊಡು. ಪ್ಲೀಸ್, ಐ ಲವ್ ಯು ಅಂತ ಒಮ್ಮೆ ಹೇಳು ಭಾಗ್ಯ. ಹೇಳು. ಏನಿದು ಹೇಳಿ, ಹರಿದ ಹೆಣ್ಣುಮಕ್ಕಳನ್ನ ಈ ರೀತಿ ಪ್ರೀತಿ ಮಾಡ್ತೀನಿ ಮತ್ತು ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಒಂದಾಗಿಸ್ಬೇಕು ಅಂತ ನೀವು ನೋಡಕ್ ಬಂದ್ರೆ ನಿಮ್ಮದರ ಮಾತಿಗೆ ನಾನಾದ್ರೂ ಏನು ಉತ್ತರ ಕೊಡ್ಲಿ ಹೇಳಿ ಸರ್ ನಿಮಗೆ? ಆ ವಿಚಾರದ ಮಾತಿಗೆ ಭಾಗ್ಯ, ನಮ್ಮ ಪ್ರೀತಿಯಲ್ಲಿ ಕಲ್ಲು ಹಿಂಡಿ ನೀರು ತೆಗೆಯುವ ಬಲವಾದ ಶಕ್ತಿ ಇದೆ. ಯಾಕೆ ಹಿಂಜರಿಕೆ ನಿನಗೆ? ಕಮಾನ್ ಭಾಗ್ಯ, ಕಮ. ಅದ್ಭುತವಾದ ನಿನ್ನ ಭಾವಭಂಗಿಯಲ್ಲಿ ಅಡಗಿದ ಸುಖ ವೈಭೋಗ ಧರಿಸಿಯ ಸೊಬಗನ್ನು ಸವೆಯುವ ಸದಾವಕಾಶ ನೀಡು ನನಗೆ. ನುಡಿದಂತೆ ನಡೆಯುವ ಸತ್ಯ ಖಂಡಿತವಾಗ್ಲೂ ನಿಮ್ಮಲ್ಲಿ ಇದೆಯಾ? ಕೇಳು ಭಾಗ್ಯ, ಅದ್ಯಾವ ನಿನ್ನ ಮಾತು? ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಏನೆಲ್ಲ ನಿನ್ನ ಮಾತನ್ನು ಪರಿಪಾಲಿಸುವೆ. ನೋಡಿ, ಅಮೃತ ವಿಷಯವಾದ ಪ್ರತಿಯೊಂದು ಹೆಣ್ಣುಮಕ್ಕಳು ಕೂಡ ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋಗ್ಬೇಕು ಅಂತ ಆಸೆ ಪಡ್ತಾಳೆ. ಅದಕ್ಕಿಂತ ಮುಂಚೆ ಅವಳನ್ನ ಮುಟ್ಟಿ ಗಾಯ ಮುಟ್ಟಿದ ಮಡಿಕೆಯನ್ನಾಗಿ ಮಾಡಿದ್ರೆ ಅವಳಿಗೆ ಅರ್ಥವೇ ಇರುವುದಿಲ್ಲ. ಪ್ರತಿಯೊಂದು ಹೆಣ್ಣುಮಕ್ಕಳು ಕೂಡ ಅವಳ ಜೀವನ ಮದುವೆಯಾಗಿ ಹೋಗ್ಬೇಕಾದ್ರೆ ಇಂದು ಕೆಸರಲ್ಲಿ ಬಿದ್ದ ಹೂವಿನಂತೆ ಆಗ್ಬಾರ್ದು ಅಂತ ಬಯಸ್ತಾಳೆ. ಇದೆಲ್ಲವೂ ನಡೆದು ಒಂದು ಅವಳ ಜೀವನ ಚೆನ್ನಾಗಿರ್ಬೇಕಂದ್ರೆ ಸಾಕ್ಷಾತ್ಕಾರವಾಗಿ ಜೊತೆಯಾಗಿ ಇರ್ಬೇಕು ಅಂತ ಬಯಸ್ತಾಳೆ. ಹೀಗೆ ನೀವು ಇದರಂತೆ ನಡೆದುಕೊಳ್ಳಲು ನೀವು ಸಿದ್ಧರಾಗಿರುವಿರಾ ಹೇಳಿ ಸರ್? ಸತ್ಯವಾಗಿ ಹೇಳ್ತೀನಿ ಭಾಗ್ಯ, ನಮ್ಮ ಪ್ರೀತಿಗೆ ಆ ಸುದರ್ಶನ ಚಕ್ರ ಅಡ್ಡಿಯಾದರೂ ನಾನಿನ್ನ ಬಿಡಲಾರೆ. ನಿನ್ಯಾವ ಶೀಲ ಬಾಳಿನ ಬಗ್ಗೆ ಮುಳ್ಳಿನ ಹಾಸಿಗೆ ಹಾಸದೆ ಪ್ರೀತಿ ಎಂಬ ಹಾಸಿಗೆ ಹಾಸಿ ನನ್ನ ಜೀವನದಲ್ಲಿ ಎಂತಹ ಕಷ್ಟ ಎದುರಾದರೂ ಅದನ್ನು ಎದುರಿಸಿ ಸಾಯುವವರೆಗೂ ನೀನೇ ನನ್ನ ಸತಿ ಎಂದು ಬಾಳುವೆ. ಇದು ರಾಮವಚನ. ಮೆಚ್ಚಿದೆ ನೋಡಿ, ಮೆಚ್ಚಿದೆ. ಇಂದು ಈ ಸರ್ವಸ್ವವನ್ನು ನಿಮಗಾಗಿ ಅರ್ಪಿಸ್ತಿರ್ಬೇಕಾದ್ರೆ ಇಂದು ನೀವು ನನ್ನ ಮದುವೆ ಆಗಬೇಕು ಅಂತ ಒಪ್ಪಿಕೊಂಡಿದ್ದೆ. ಇದಕ್ಕಿಂತ ಸಂತೋಷ ಬೇರೆಯಲ್ಲ. ಈ ಹೂವು ನಿಮ್ಮ ಹುಡುಗಿ ಅರ್ಪಿಸ್ತಿದ್ರೆ ನಿಮ್ಮ ಇಚ್ಛೆಯಂತೆ ಆಗಲಿ. ಬಂದೆ ರಾಣಿ, ಬಂದೆ. ನಿನ್ನಂತಹ ಅಮೂಲ್ಯವಾದ ಶ್ರೀರತ್ನವನ್ನು ನನಗಾಗಿ ಸೃಷ್ಟಿಸಿ ಈತರಿಗೆ ಕಳಿಸಿದ ಆ ಬ್ರಹ್ಮ ಎಂತಹ ಚತುರ. ಬಾ, ಓಡಿ ಹಾಡಿ ನನ್ನನ್ನು ಬಿಗಿದಪ್ಪು ಬಾ. ನಾನು ನಿಮ್ಮನ್ನಾಗಿ ಬಯಸಿ ಬಂದಿದ್ದೇನಲ್ಲ, ನಿಮ್ಮನ್ನು ಆಸೆ ಆಕಾಂಕ್ಷೆಗಳನ್ನು ಪೂರೈಸಿ ನಿಮ್ಮ ಇಚ್ಛೆಯಂತೆ ಹಾಡು ಕುಡಿಬಹುದು. ನಾನು ಬನ್ನಿ ನನ್ನ
ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಅಂದ ಹಾಗೆ ನಮ್ಮ ಪ್ರೀತಿಗೆ ಏನಾದ್ರೂ ನಿಮ್ಮ ಅಣ್ಣ ನಮ್ಮಣ್ಣ ಎಂದೂ ಒಪ್ಪಿಗೆ ಕೊಟ್ಟಿದ್ದಾನೆ. ಹಾ, ನಿಮ್ಮಣ್ಣ? ಅದಕ್ಕೇನಂತೆ ತಂಗಿ ತಂಗಿ ಅಂದ್ರೆ ಅವನಿಗೆ ಪಂಚ ತನ್ನ ಇಚ್ಛೆ ಐತೆ ಖಂಡಿತವಾಗ್ಲೂ ಕೇಳಿ ಕೇಳ್ತಾರೆ. ಸರಿ, ಸಮಯವಾಯ್ತು, ನಾವಿನ್ನು ಹೊರಡೋಣವೇ? ವೆರಿ ಗುಡ್. ಹಾಗಾದರೆ ನಡೆ ಹೋಗೋಣ. ದುಡ್ಡು ಮಾಡ್ಬೇಕು. ಇವತ್ತು ದುಡ್ಡಿದ್ದವನ್ನ ದುನಿಯಾ ಐತಿ. ಅದು ಹೆಂಗಾರ ಬರ್ಲಿ, ಯಾವ ರೂಪದಾಗಾರ ಬರ್ಲಿ, ಇವತ್ತು ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇಯ್ತೀರಿ, ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ತಂಬಾಕು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ಉಗಿತೀರಿ, ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಗಲ್ಲಿ ಗಲ್ಲಿಗೆ ಒಂದೊಂದು ಬಾರ್ ಶಾಪ್ ಓಪನ್ ಮಾಡ್ತೀವಿ, ಕುಡಿತೀರಿ, ತೇಲಾಡ್ತೀರಿ, ಕಿಡ್ನಿ ಲಿವರ್ ಫೇಲ್ ಆಗಿ ಕೊನೆಗೊಂದಿನ ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಈ ನಮ್ಮ ದೇಶದ ಬೆನ್ನೆಲುಬು ಎನ್ನಿಸಿಕೊಂಡ ರೈತ ನಮ್ಮ ರೈತ ಬೆಳೆದ ಅನ್ನನ ಇಡೀ ಜಗತ್ತ ತಿಂದ್ರು ನಮ್ಮ ರೈತ ಮಾತ್ರ ಶ್ರೀಮಂತ ಆಗಲ್ಲ. ಯಾಕೆ ಯಾಕೆ ಅಂತ ಯಾರಾದ್ರೂ ವಿಚಾರ ಮಾಡಿರೇನು? ವಿಚಾರ ಮಾಡಂಗಿಲ್ಲ, ಮಾಡಕ್ಕೆ ನಮ್ಮಂತರು ಬಿಡಂಗೂ ಇಲ್ಲ. ಸಾಲ ಸೂಲ ಮಾಡ್ತೀರಿ, ಬೀಜ ಗೊಬ್ಬರ ತರ್ತೀರಿ, ಭೂಮಿಯಾಗ ಇಟ್ಟೂ ಬರ್ತೀರಿ. ಸರಿಯಾದ ಸಮಯಕ್ಕೆ ಮಳೆ ಇಲ್ಲ, ಸರಿಯಾದ ಸಮಯಕ್ಕೆ ಕರೆಂಟೂ ಇಲ್ಲ. ಹಾಗೆ ಬೆಳೆದ ಮಾಲಿಗೆ ಬೆಲೆನೂ ಇಲ್ಲ. ಆಗ ಬ್ಯಾಂಕುಗಳ ಮೊರೆ ಹೋಗ್ತೀರಿ, ಸಾಲ ತರ್ತೀರಿ. ಸರ್ಕಾರದವರು ಸಾಲ ಮನ್ನಾ ಮಾಡ್ತಾರೆ ಅಂತ ಬಕಪಕ್ಷಿ ತರ ಕಣ್ಣು ಬಿಟ್ಟುಕೊಂಡು ಕಾಯ್ತಾ ಇರ್ತೀರಿ. ಅಂದಾಗ
ನಮ್ಮ ರೈತ ಯಾವಾಗ್ರೀ ಶ್ರೀಮಂತ ಆಗ್ತಾನೆ? ಬೆಳೆದ ಮಾಲಿಗೆ ಬೆಂಬಲ ಬೆಲೆ ಬೇಕು ಅಂತ ಸ್ಟ್ರೈಕ್ ಮಾಡೋಕೆ ಅಂತ ಹೋದ್ರೆ ಸ್ಟ್ರೈಕ್ ಮಾಡುವ ಮುಂದಾಳತ್ವ ವಹಿಸಿದ ಆ ಎಲ್ಲರ ಮೇಲೆ ಸುಳ್ಳು ಕೇಸನ್ನು ಹಾಕಿಸಿ ಇದೇ ಹೊರಸು ರಾಜಕೀಯದವರು ಅವರನ್ನು ಜೈಲಿಗೂ ಅಟ್ಟಿ ಬಿಡ್ತಾರ. ಅಂದಾಗ ನಮ್ಮ ರೈತ ಯಾವಾಗ್ಲೂ ಶ್ರೀಮಂತ ಆಗ್ತಾನ? ಯಾವಾಗ ಶ್ರೀಮಂತ ಆಗ್ತಾನ? ಇದೇ ರಾಜಕೀಯದವರು ನಂದು ಆ ಪಕ್ಷ, ನಂದು ಈ ಪಕ್ಷ, ನಾನು ಆ ಭಾಗ್ಯ ತಂದೀನಿ, ನಾನು ಈ ಭಾಗ್ಯ ತಂದೀನಿ ಎಂದು ಸುಳ್ಳು ಭಾಷಣಗಳನ್ನು ನೀಡಿ ನಿಮ್ಮಿಂದಾನೇ ಓಟು ಪಡೆದುಕೊಂಡು ಗೆದ್ದ ಮೇಲೆ 5 ವರ್ಷ ನಿಮ್ಮ ತಲೆ ಮೇಲೆ ಬೂಟ್ ಕಾಲಿಟ್ಟು ತುಳಿತಾರ, ತುಳಿಸ್ಕೊಳ್ಳಾಕ ಬೇಕು, ಗುಮ್ತಾರ, ತುಂಬಿಸ್ಕೊಳ್ಳಾಕ ಬೇಕು ಅಂದಾಗ ನಮ್ ರೈತ ಯಾವಾಗ್ರೀ ಶ್ರೀಮಂತ ಆಗ್ತಾನೆ? ಅದೇನೆಂದು ಬೇಗ ಹೇಳಿದಳಿ. ಅವರು ಲಕ್ಷ್ಮೀಕಾಂತ ಮತ್ತು ಭಾಗ್ಯಶ್ರೀ ಅಲ್ಲವೇ? ದಣಿ, ಅವರು ಭಾಗ್ಯಶ್ರೀ ಲಕ್ಷ್ಮೀಕಾಂತರಲ್ಲ. ಅಲ್ಲವೇ? ಭುಜಂಗ, ಬ್ರಹ್ಮ ಸೃಷ್ಟಿಯ ಈ ಜಗದಲ್ಲಿ ಅಷ್ಟವರ್ಣ ತುಂಬಿದ ಆ ಸೌಂದರ್ಯವತಿ ಇಂದು ನನ್ನ ಮನೆ ಸೇರುತ್ತಾಳೆ ಎಂದು ನಂಬಿದ ನನ್ನ ಭವಿಷ್ಯವಾಣಿ ನಿಜವಾಗುವುದೆಂದು ಈ ವನಕ್ಕೆ ಬಂದರೆ ಆ ಕಾರ್ಯ ನಡೆಯಲಿಲ್ಲವೇ? ಈ ವನದಲ್ಲಿ ಆ ಲಂಕಾಧಿಪತಿ ರಾವಣನಂತೆ ವೇಷಧಾರಿಯಾಗಿ ಬಂದು ಆ ರಾಶಿ ವೇಷದ ಭಾಗ್ಯಗಳನ್ನು ಅಪ್ಪಯ್ಯಬೇಕೆಂದರೆ ಚಿತ್ತ ಚಂಚಲನಾದ ನನ್ನ ತಮ್ಮ ಹುಚ್ಚು ಹಿಡಿದವರಂತೆ ಆ ಭಾಗ್ಯಶ್ರೀನು ನಾನೇ ತರುತ್ತೇನೆಂದು ಪರಮಟ್ಟ. ಆದರೆ ಈ ಕೆಲಸ ಅವನಿಂದ ಆಗದಿದ್ದರೆ ನಾನೇ ಚತುರ ಚಂದ್ರಕಾಂತನಾಗಿ ಆ ಚಂದ್ರ ಚಕೋರಿ ಭಾಗ್ಯಗಳನ್ನು ಹಿಡಿಯಲು ಗಗನ ಹಾರಿ ಬಳ್ಳಿಯಂತೆ ಸುತ್ತಿ ತರುತ್ತೇನೆ ಈ ನನ್ನ ಅರಮನೆಗೆ. ನೀವೇಕೆ ತಡಿ, ಬೇಗ ನನಗೆ ಅಪ್ಪಣೆ ಕೊಡಿ. ಈ ಬಾಜಾ ಭಜಂತ್ರಿ ಇಲ್ಲದೆ ಭರ್ಜರಿ ಮನೆ ತುಂಬಿಕೊಳ್ಳುವ ಈ ನಿಮ್ಮ ಮನದಾಸೆಯನ್ನು ಪೂರೈಸುವುದೇ ಈ ಭುಜಂಗನ ಗುರಿ. ಹೌದಾ? ಹೌದು ದಣಿ, ನಿಮಗಾದ ಅವಮಾನದ ಅಗ್ನಿ ಪರೀಕ್ಷೆಯಲ್ಲಿ ಆ ಪಾರಿಜಾತ ಪುಷ್ಪವನ್ನು ತಂದು ನಿಮ್ಮ ಅಂತಃಪುರದ ಮುಂದೆ ನಿಲ್ಲಿಸುವೆ. ಈಗಲೇ ನಿಮ್ಮ ಆಜ್ಞೆಯಾದರೆ ಸೋಜಿಗವಾಗಿ ಮೋಜಿನ ಕುದುರೆಯಂತೆ ಆ ಸೂಜಿ ಮಣಿ ಕಣ್ಣೆಯನ್ನು ತಂದು ನಿಮ್ಮ ತಮ್ಮನ ಚಿನ್ನ ಮಂಚಕ್ಕೆ ಹಾಕದಿದ್ದರೆ ನಾನು ನಿಮ್ಮ ಬಲಗೈ ಬಂಟ ಭುಜಂಗನೇ ಅಲ್ಲ. ಹೌದು ನಡೆ ಭುಜಂಗ, ಜಿಂಕೆ ಹೊಡೆಯುವ ಬೇಟೆಗಾರನ ಬಂದೂಕಿ ನೀನಿರುವಾಗ ನನಗೇಕೆ ಭಯ? ನಡೆ ಹೋಗೋಣ. ಆಯ್ತು ದಣಿ, ಹೋಗೋಣ ಬನ್ನಿ. ನಮಸ್ಕಾರ ಜಮೀನ್ದಾರೇ, ನಮಸ್ಕಾರ. ನಮಸ್ಕಾರ ಬಾ ಬಸವಂತ. ಹಾ ಬಸವಂತ, ವಿಧಾನಸಭೆಯ ಅಧಿವೇಶನದಲ್ಲಿ ರೈತರ ಚಳುವಳಿ ಬಗ್ಗೆ ಚರ್ಚಿಸಲು ಎಲ್ಲ ರೈತರು ಬರುವಂತೆ ಕಾಗದ ಬರೆದು ಹಾಕಿರುವೆಯಾ? ಬರೆದಾಗಿದೆ ಜಮೀನ್ದಾರೇ. ಏನೆಂದು? ಭೀಕರ ಬರಗಾಲ ಎದುರಿಸುವ ಬಗ್ಗೆ, ಕಬ್ಬು ಬೆಳೆಗಾರರ ನಿಗದಿತ ಬೆಲೆ ಮಾಡುವುದರ ಬಗ್ಗೆ, ಗೋವಿನ ಜೋಳ 7 ವರ್ಷಗಳ ಬೆಂಬಲದ ನೀಡುವ ಬಗ್ಗೆ, ಅಲ್ಲದೆ ರೈತರ ಆತ್ಮಹತ್ಯೆ ನಿಲ್ಲಿಸುವ ಬಗ್ಗೆ, ಸರ್ವಗ್ರಹೀತ ನೀರಾವರಿ ಕೂಡಿಕಟ್ಟಿ ಗ್ರಾಮದ ಚೌನಕಟ್ಟೆ ಕೆರೆಗೆ ನೀರು ತರುವ ಸಲುವಾಗಿ ರೈತರೆಲ್ಲರೂ ಸಿದ್ಧವಾಗಿ ವಿಧಾನಸಭೆಗೆ ಬರಬೇಕೆಂದು ಬರೆದಾಕಿದೆ.
ಶಾಬಾಷ್ ಬಸವಂತ ಶಾಬಾಷ್. ಹಾ ಬಸವಂತ, ನೀನಿನ್ನು ಆಯ್ತು ಜಮೀನ್ದಾರೆ, ನಾನೇನು ಬರುತ್ತೇನೆ. ಏನು ಭಾಗ್ಯ, ನೈವೇದ್ಯ ಹಿಡ್ಕೊಂಡು ಬಂದಿಯಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೀಯಾ? ಹೌದು, ಇಂದು ಶ್ರಾವಣ ಸೋಮವಾರ ಉಂಟು. ಅದಕ್ಕೆ ಆ ಗಂಗಾದೇವಿ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆಯನ್ನು ಮುಗಿಸ್ಕೊಂಡು ಎದ್ದೇಳು ಲಕ್ಷ್ಮಿ, ಎದ್ದೇಳು. ಚಳಿ ಮಳಿ ಬಿಸಿಲೆನ್ನದೆ, ರಾತ್ರಿ ಹಗಲೆನ್ನದೆ, ರೈತನ ಕೈಯಲ್ಲಿ ಸಣ್ಣಾಗಿ ಆತನಿಂದ ಹೊಡೆಸಿ ಬಡಿಸಿಕೊಂಡು ಈ ಜಗತ್ತಿಗೆ ಅನ್ನ ಹಾಕುವ ನಂದೀಶನೇ ಸಾಕ್ಷಾತ್ ಭಗವಂತ. ಆ ಬಸವಣ್ಣನಿಗೆ ಈ ರೈತ ಜಮೀನ್ದಾರನ ನಮಸ್ಕಾರಗಳು. ಆ ನಂದೀಶನ ತಾನೆ ಆ ಶಿವನ ವಾಹನವಾಗಿರೋದು. ಹೌದು ಲಕ್ಷ್ಮಿ, ಶಿಲಾಧರನೆಂಬ ಋಷಿಯ ತಪಸ್ಸಿನಿಂದ ಅವನ ಹೋಮದಲ್ಲಿ ಜನಿಸಿ ಬಂದ ನಂದೀಶ ಸಾಕ್ಷಾತ್ ಚಂದ್ರನಂತೆ ಬೆಳಗಿದ. ಒಂದು ದಿನ ವರುಣ ಮಿತ್ರನೆಂಬ ಋಷಿ ಪ್ರತ್ಯಕ್ಷನಾಗಿ, ಶಿಲಾಧರೆ, ಈ ನಂದೀಶನ ಆಯುಷ್ಯ ಬರೇ ಒಂದೇ ವರ್ಷ ಇದೆ ಎಂದು ಹೇಳಿ ಹೋದ. ಈ ನಿಮ್ಮ ಮಾತು ಸತ್ಯವಾಯಿತೆ ಸ್ವಾಮಿ? ಇಲ್ಲ ಲಕ್ಷ್ಮಿ, ಇಲ್ಲ. ಶಿವನನ್ನು ಕುರಿತು ಶಿಲಾಧರೆ ತಪಸ್ಸು ಮಾಡಿದ. ಆ ಶಿವ ಪ್ರತ್ಯಕ್ಷನಾಗಿ ಆ ನಂದೀಶನಿಗೆ ಸಂಪೂರ್ಣ ಆಯುಷ್ಯನ್ನು ಕೊಟ್ಟು ತನ್ನ ವಾಹನವನ್ನಾಗಿ ಪಡೆದುಕೊಂಡು ಕೈಲಾಸಕ್ಕೆ ಹೋದ. ಆ ನಂದೀಶನೇ ಈ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತ. ನೋಡಿ, ನಿಮ್ಮಂತರ ಕೈ ಹಿಡಿಬೇಕಾದ್ರೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ದು ಏನು. ಬಡತನದಲ್ಲಿ ಕಾಮಾರಿ ಹೋಗಬೇಕಾದ ಈ ಹೂವನ್ನ ಕೈ ಹಿಡಿದ ದೇವರು ನಿಜವಾಗ ನೀವೇ ನೆನಪಾಗಿದೆ. ಇಲ್ಲ ಲಕ್ಷ್ಮಿ, ಇಲ್ಲ. ಗಾಜಿನ ಚೂರಿನಲ್ಲಿ ಅಡಗಿದ್ದ ವಜ್ರನ್ನು ಹುಡುಕಿ ತಂದು ಈ ಮನೆಯನ್ನೇ ಬೆಳಗುವಂತೆ ಮಾಡುವುದ ನಿನ್ನ ಚಿಕ್ಕಪ್ಪ ಮಹಾಪುಣ್ಯವಂತ. ಅವನ ತ್ಯಾಗ ಮನೋಭಾವದ ಕಾಣಿಕೆ ಈ ಬೆಳಕು. ನನಗೀಗ ಅವನನ್ನು ಕಾಣುವ ಆಸೆ ಆಗಿದೆ ಲಕ್ಷ್ಮಿ, ನನಗೆ ಅವನನ್ನು ಕಾಣುವ ಆಸೆ ಆಗಿದೆ. ನೋಡಿ, ಮೊದಲು ಪ್ರಸಾದಕ್ಕೆ ಮುಂದಾಗಿ, ಆ ನಂತರ ಅವರನ್ನು ನೋಡೋದಕ್ಕೆ ಸಜ್ಜಾಗಬೇಕು. ಇಲ್ಲ ಇಲ್ಲ, ತಂಗಿ ತಮ್ಮ ಬಂದ ನಂತರ ಊಟ. ಈಗ ಊಟಕ್ಕಿಂತ ಮೊದಲು ನಿನ್ನ ಕಣ್ಣೋಟದಲ್ಲಿ ಬೆರೆತು ಹಾಡುವ ಆಸೆ ಆಗಿದೆ ಲಕ್ಷ್ಮಿ. ಈ ಶ್ರಾವಣ ಸಂಜೆ ನಮಗೆ ಹೊಸ ಹರುಷ ತರಲಿ. ನೋಡಿ, ಶಿವನ ತಾಂಡವಕ್ಕೆ ಎಂದಾದ್ರೂ ಪಾರ್ವತಿ ಹಿಂದೆ ಸರಿದಿದ್ದಾಳೆ. ಈ ನಿಮ್ಮ ಭಾವದಲ್ಲಿ ಈ ನನ್ನ ಜೀವವೇ ಬೆರೆತು ಹೋಗ್ಲಿ ಬನ್ನಿ. ಜಾನಕಿ
ಏಕಮ್ಮ ಭಾಗ್ಯ ಇಷ್ಟೊಂದು ತಡ? ಗೆಳತಿಯರೊಂದಿಗೆ ಹೊರಗಡೆ ಹೋಗಿದ್ದಾನ, ಬರೋದು ಸ್ವಲ್ಪ ತಡವಾಯಿತು. ದೊಡವ, ಇದು ಸೂಕ್ಷ್ಮವಾದ ಕಾಲ. ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಸಮಯಕ್ಕೆ ಸರಿಯಾಗಿ ಒಳಗಡೆ ಬರಬೇಕು. ಅದು ಅಲ್ಲದೆ ಸಮಯ ಇದ್ದಂತೆ ಮನೆಯನ್ನು ಸೇರಬೇಕು, ತಿಳಿತೇನು? ಆಯ್ತು ಅತ್ತಿಗೆ. ತಂಗಿ, ವಯಸ್ಸಿಗೆ ಬಂದ ನನ್ನ ತಂಗಿಯನ್ನು ಬೇಗ ಒಂದು ವರವನ್ನು ಹುಡುಕಿ ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಕಡಿಮೆಯಾಗುತ್ತದೆ. ಹೋಗೋಣ. ನೀನು ಹೀಗೆಲ್ಲ ಮಾತಾಡಿದ್ರೆ ನನಗಿಂತ ತುಂಬಾ ನಾಚಿಕೆ ಆಗತ್ತೆ. ತಂಗಿ ಭಾಗ್ಯಶ್ರೀ, ನಾಚಿಕೆ ಎಂಬುದು ಹೆಣ್ಣಿಗೆ ಸಹಜ ಗುಣವಮ್ಮ, ಸಹಜ ಗುಣ. ಅಣ್ಣ, ನಾನು ಈಗ ದಾರಿಯಲ್ಲಿ ಬರುವಾಗ ಬಾಂಡ್ ಬರಹಗಾರರು ಈ ಪತ್ರವನ್ನು ನಿಮ್ಮ ಅಣ್ಣನಿಗೆ ಕೊಡು ಅಂತ ಹೇಳಿದ್ರು. ಹೌದು ಸಹೋದರ, 570 ಎಕರೆ ಜಮೀನ್ದಾರನಾದ ನಾನು ವಾಟಿ ಪತ್ರಕ್ಕೆ ತಮ್ಮ ಹೆಸರು ದಾಖಲಿಸಲು ಕೊಟ್ಟಿದ್ದೆ. ನೀವೇ ನನ್ನ ಸರ್ವ ಆಸ್ತಿಯವಾಗಿರುವಾಗ ನಮಗೆ 570 ಎಕರೆ ಆಸ್ತಿ. ಮೊದಲು ತಂಗಿಯ ಕಾರ್ಯ ಮಾಡಿ ಮುಗಿಸೋಣ. ನೋಡೋಣ, ಈತನು ಕೂಡ ಹಾಗೆ ಹೇಳ್ತಾನೆ. ದೊಡವ, ಅದು ಅವರ ಕರ್ತವ್ಯ. ಈ ಹಂತವನ್ನು ದಾಟಿಯೇ ನಾನು ಕೂಡ ಮುಂದೆ ಬಂದದ್ದು. ನೀನು ಅಂದ್ರೆ ಇವರಿಗೆ 2 ಕಣ್ಣು ಇದ್ದಂತೆ ಗೊತ್ತೇನು? ಹೌದಮ್ಮ, ಈ ನನ್ನ ಕಣ್ಣಿನ ಸಿರಿಯನ್ನೇ ನಾನು ನೋಡಬೇಕಂತಿದೆ. ಹಾ ಭದ್ರ, ಅಣ್ಣ, ನೀನು ಸ್ನಾನಕ್ಕೆ ಹೋಗಪ್ಪ. ಆಯ್ತಣ್ಣ. ಹಾ ತಂಗಿ ಭಾಗ್ಯಶ್ರೀ, ತಾರುಣ್ಯದಲ್ಲಿ ತವರಿನ ಸಿರಿಯಾಗಿ ಮುಂದೆ ಮದುವೆ ಮಂಟಪಕ್ಕೆ ಕಾಲಿಟ್ಟು ಆ ವರನ ಮನೆ ಸೇರಿ ಆ ಮನೆಯ ಗೃಹಲಕ್ಷ್ಮಿ ಅಲ್ಲದೆ ಭಾಗ್ಯಶ್ರೀ ಎಂಬ ಭಾಗ್ಯಲಕ್ಷ್ಮಿಯಾಗಿ ಕಾಲಿಟ್ಟು ಮನೆಯ ಬಾಣವತಿಯಾಗಿ ಕುಲದ ಕೀರ್ತಿ ತರಬೇಕೆಂಬುದೇ ನನ್ನ ಆಸೆ. ಹಾ ತಂಗಿ ಭಾಗ್ಯ, ಈಗ ನಿನ್ನ ವಿದ್ಯಾಭ್ಯಾಸವು ಒಂದು ಹಂತಕ್ಕೆ ಬಂದಿದೆ. ಬೇಗ ಒಂದು ವರವನ್ನು ಹುಡುಕಿ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಗುಣವಂತ ನನ್ನ ನಾದನಿಗೆ ಗುಣವಂತ ವರನನ್ನು ಹುಡುಕಿ ಹರನ ಸಾಕ್ಷಿಯಾಗಿ ಈ ಮದುವೆಯನ್ನ ಮುಗಿಸಿಬಿಡಬೇಕು. ಏಕಮ್ಮ ಭಾಗ್ಯ, ನಾವು ನಿನ್ನ ಮದುವೆ ವಿಷಯ ಮಾತನಾಡುತ್ತಲಿದ್ದೇವೆ, ನೀನೇಗೆ ಮೌನವಾಗಿ ನಿಂತಿಯಲ್ಲಮ್ಮ. ಹಾ ಭಾಗ್ಯ, ನಾನೀಗಲೇ ಧಾರವಾಡದ ಧರ್ಮರಾಜನ ಪುತ್ರ KS ಬಲವೇಂದ್ರ ಆತನನ್ನು ನೋಡಬೇಕೆಂದಿದ್ದೇನೆ. ಕ್ಷಮಿಸ. ನೋಡಿ, ನೀವು ನೋಡುವ ಹುಡುಗ ನನಗೆ ಖಂಡಿತವಾಗ್ಲೂ ಇಷ್ಟವಿಲ್ಲನಾ? ಇಷ್ಟವಿಲ್ಲ. ತಂಗಿ ಭಾಗ್ಯ, ಅಂದರೆ ನೀನು ಯಾರನ್ನಾದರೂ ಪ್ರೀತಿಸುತ್ತೀಯಾ? ಹೌದಣ್ಣ, ನಾನೀಗ ಹಾಗಿದ್ದರೆ ಹೇಳಮ್ಮ, ನಿನ್ನ ಮನ ನೋಯಿಸುವ ಮೂರ್ಖ ನಾನಾಗಲಾರೆ. ಕ್ಷಮಿಸಣ. ನೋಡು, ನಾನು ಈಗಾಗಲೇ ಜಮೀನ್ದಾರ, ಅಗರ್ಭ ಶ್ರೀಮಂತ ಲಕ್ಷ್ಮೀಕಾಂತನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಅವ್ರನ್ನೇ ಮದುವೆ ಆಗ್ಬೇಕು ಅಂತಿದ್ದೆ. ಭಾಗ್ಯ, 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 ಎಂತ ಕೆಲಸ ಮಾಡಿಬಿಟ್ಟಿ ಅಮ್ಮ ನೀನು. ಹೌದಣ್ಣ, ಈಗಾಗಲೇ ನನ್ನ ಮನಸ್ಸು ಮತ್ತೆ ಈ ನನ್ನ ಮನಸ್ಸು ಪ್ರೀತಿ ವಾತ್ಸಲ್ಯ ಎಲ್ಲವನ್ನೂ ಕೂಡ ಅವ್ರಿಗೆ ಅರ್ಪಿಸಿದ್ದೇನೆ. ಮದುವೆ ಅಂತ ಆದ್ರೆ ಅವರನ್ನ ಮಾತ್ರ ಸಾಧ್ಯ, ಇಲ್ವಾದ್ರೆ ಖಂಡಿತವಾಗ್ಲೂ ನನ್ನ ಮದುವೆ ಆಗೋದಕ್ಕೆ ಸಾಧ್ಯವಿಲ್ಲಣ್ಣ. ಎಂತ ಕೆಲಸ ಮಾಡಿಬಿಟ್ಟಿ ಅಮ್ಮ, ಎಂತ ಕೆಲಸ ಮಾಡಿಬಿಟ್ಟಿ. ಹೋಗಿ ಹೋಗಿ ಹಾವಿನ ಹುತ್ತದಲ್ಲಿ ಕೈ ಇಟ್ಟು ಕೆರಳಿನ ಸರ್ಪವನ್ನೇ ಕೆಡಕುವಂತೆ ಮಾಡಿಬಿಟ್ಟಿ. ಸಾಧ್ಯವಿಲ್ಲ ತಂಗಿ, ಈ ಮಾತನ್ನು ನೀನು ಹಿಂದಕ್ಕೆ ತೆಗೆದುಕೋ. ಅದು ಖಂಡಿತವಾಗ್ಲೂ ಸಾಧ್ಯವಿಲ್ಲಣ್ಣ. ಆತ್ಮ ಸಾಕ್ಷಿಯಾಗಿ ಈ ನನ್ನ ಮನಸ್ಸು ಮತ್ತೆ ಪ್ರೀತಿಯನ್ನ ಅವರಿಗೆ ಅರ್ಪಿಸಿರ್ಬೇಕಾದ್ರೆ ಅದನ್ನ ದೂರ ಮಾಡೋದಕ್ಕೆ ಅದೆಂದಿಗೂ ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಎಂದಿಗೂ ಈ ಪ್ರೀತಿ ಅವರಿಗೆ ಮಾತ್ರ ಮೀಸಲಾಗಿಟ್ಟಿದ್ದೀನಣ್ಣ.
ಮನಸ್ಸಿನಲ್ಲಿ ಮೂಢನಾಗಿ ಆ ಕೆಲಸ ಮಾಡಿಬಿಟ್ಟೆ ಆ ಭಾಗ್ಯ. ಸುತ್ತು ಹತ್ತು ಹಳ್ಳಿಗೂ ಈ ಜಮೀನ್ದಾರನೇ ದೇವರೆಂದು ನನ್ನನ್ನು ಪೂಜಿಸುವ ಈ ಜಗದಲ್ಲಿ ನೀನೇ ಆ ದುರುಳ ರಕ್ಕಸರ ಕಾಲಿಡುವಂತೆ ಮಾಡಿಬಿಟ್ಟೆಯ. ನಾನೇ ಆ ಪಾಪಿಗಳ ಕಾಲಿಡುವಂತೆ ಮಾಡಿಬಿಟ್ಟೆಯ. ಏನು ಮಾಡಲಿ ತಂಗಿ, ಏನು ಮಾಡಲಿ? ನಾನು 20 ವರ್ಷಗಳವರೆಗೆ ಅಕ್ಕರೆಯಿಂದ ಹಾಲು ಕುಡಿಸಿ ಬೆಳೆಸಿದ ನನ್ನ ತಂಗಿ ನೀನಿಂದ ವಿಷ ಕುಡಿಸಿ ಬಿಟ್ಟೆ ಅಲ್ಲಮ್ಮ. ತಂಗಿ, ತಾಯಿ ಇಲ್ಲದ ತಪ್ಪಲಿ ನೀನೆಂದು ನೀ ಹೇಳಿದ ಹಾಗೆ ಕೇಳಿ ಬಂದ ಈ ಜಮೀನ್ದಾರ ನಿನ್ನ ಕೈಯಿಂದಲೇ ಕೆಸರಿನ ಕೊಂಡದಲ್ಲಿ ಗುಲಾಬಿ ಹೂವಂತಿದ್ದ ನಿನ್ನನ್ನು ನೂಕುವಂತಾಯಿತೆ ತಂಗಿ, ನೂಕುವಂತಾಯಿತೆ. ತಂಗಿ, ನಿನಗೆ ಬೇರೆ ವರ ಬೇಕೆಂದಿದ್ದರೆ ವರಗಳ ಬ್ರಹ್ಮ ಸೃಷ್ಟಿಯನ್ನೇ ನಿರ್ಮಿಸುತ್ತಿದ್ದೆ. ಆದರೆ ಹೋಗಿ ಕಟುಕರ ಕೈಯಲ್ಲಿ ಕುರಿ ಕೊಟ್ಟಂತಾಯಿತು ನನ್ನ ಜೀವನ. ತಂಗಿ, ದಿನಕ್ಕೆ 16 ಮುತ್ತೈದು ತನ ಹಾಳು ಮಾಡುವ ಕ್ರೂರಿಯ ಕರವನಿ ಬಯಸಿದೆಯೆಂದರೆ ನೀನು ಮೃತ್ಯುವಿನ ದಾಡಿಯಲ್ಲಿ ಸಿಲುಕಿರುವೆ ತಂಗಿ, ಮೃತ್ಯುವಿನ ದವಡಿಯಲ್ಲಿ ಸಿಲುಕಿರುವೆ. ಹಾ ತಂಗಿ, ಭಾಗ್ಯ, ಬೇಸರವಾಯಿತು. ಎಲ್ಲಿದ್ದಾಳೆ ನಿನ್ನ ತಂಗಿ? ಆಗ್ಲೇ ಹೊರಟು ಹೋದ್ಲು ನಿಮ್ಮ ತಂಗಿ. ಲಕ್ಷ್ಮಿ, ನೀನಾದರೂ ಹೇಳಬಾರದೆ ನನ್ನ ತಂಗಿಗೆ ಈ ವಿಷಯ? ನನ್ನ ತಮ್ಮನಿಗೆ ತಿಳಿದರೆ ಏನಾಗುತ್ತದೆಯೋ ಏನೋ. ಹೀಗೇನು ಮಾಡಲಿ, ಏನಂತ ಸಹಿಸಿಕೊಳ್ಳಲಿ? ನನ್ನ ತಂಗಿಯ ಪ್ರೀತಿಯ ಮುಂದೆ ನನ್ನ ಧರ್ಮ ಶಕ್ತಿಯು ಸತ್ತು ಹೋಯಿತು ಲಕ್ಷ್ಮಿ. ಲಕ್ಷ್ಮಿ, ನೀನಾದರೂ ತಿಳಿಸಿ ಹೇಳಬಾರದೆ ನನ್ನ ತಂಗಿಗೆ? ಸ್ವಾಮಿ, ಪ್ರಾರಬ್ಧ ಕರ್ಮಕ್ಕೆ ಎಲ್ಲರೂ ಕೂಡ ತಲೆಬಾಗಿ ನಡೆಯಲೇಬೇಕು. ಆದರೆ ಜಲಮೆಚ್ಚಿದ ಜಮೀನ್ದಾರ ಎನ್ನುವ ಈ ಮನೆತನಕ್ಕೆ ಎಂದು ಕೂಡ ಮಣ್ಣು ಪಾಲಾಗಬಾರದು. ಅಣ್ಣ ತಂಗಿಯರ ಪ್ರೇಮ ಎಂದು ಕೂಡ ಅಮರವಾಗಿಯೇ ಇರಬೇಕೆನ್ನುವುದೇ ಅದೊಂದೇ ನನ್ನ ಆಸೆಯಾಗಿದೆ ಸ್ವಾಮಿ, ಅದೊಂದೇ ನನ್ನ ಆಸೆಯಾಗಿದೆ. ಬನ್ನಿ, ನಾವಿಬ್ಬರು ಸೇರಿ ಅವಳಿಗೆ ಒಪ್ಪುವಂತೆ ನಾವಿಬ್ಬರು ಒಪ್ಪಿಸೋಣ. ಬನ್ನಿ ಲಕ್ಷ್ಮಿ, ಆ ಕೆಲಸ ನಿನ್ನಿಂದಲೇ ಆಗಬೇಕು ಲಕ್ಷ್ಮಿ, ನಿನ್ನಿಂದಲೇ ಆಗಬೇಕು. ಈ ಮನೆತನದ ಮಾನ ಮರ್ಯಾದೆ ಚರ್ಚಿತವಾಗಿ ಹಾಳಾಗಬಾರದು ಲಕ್ಷ್ಮಿ, ಹಾಳಾಗಬಾರದು. ಈ ಮಾನವಂತರ ಮನೆತನ ಯಾವತ್ತು ತಲೆ ಎತ್ತಿ ಬಾಳಬೇಕು ಲಕ್ಷ್ಮಿ, ತಲೆ ಎತ್ತಿ. ಯಾಕೆಂದರೆ ಹಂಸ ತುಲಿಕ ತಪ್ಪಲಿನ ಮೇಲೆ ಒಳ್ಳೆ ವರನೊಂದಿಗೆ ನಲಿದಾಡಬೇಕಾದ ನನ್ನ ತಂಗಿ ಮುಳ್ಳಿನ ಪಂಜರದ ಮೇಲೆ ಕುಳಿತು ಕೊಳ್ಳೆ ಒಡೆಯನ ಸತಿಯಾಗಿ ಸಾಯಬಾರದು. ನನ್ನ ತಂಗಿ ಪ್ರೀತಿಯ ವಾತ್ಸಲ್ಯ ಮುಂದೆ ನಾನು ಅವರ ಮುಂದೆ ಪ್ರಾಣ ಬಿಡುವಂತಾಗಬೇಕು ತಂಗಿ, ನಾನು ಬರಕ್ಕೆ. ಹಾಗೆ ಮಾಡು ಲಕ್ಷ್ಮಿ, ಹಾಗೆ ಮಾಡು.
ಮುದ್ದು ತಂಗಿಯೇ ಅಣ್ಣನ ಬೆನ್ನಿನ ಕೂಸು ಮರಿ ಬೊಂಬೆ ಮನ್ನಿಸು ಇಲ್ಲವೇ ದಂಡಿಸು ದಂಡಿಸು ಇಲ್ಲವೇ ಮನ್ನಿಸು ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಅಣ್ಣನ ಬೆನ್ನಿನ ಕೂಸು ಮರಿ ಬೊಂಬೆ ಮನ್ನಿಸು ಇಲ್ಲವೇ ದಂಡಿಸು ದಂಡಿಸು ಇಲ್ಲವೇ ಮನ್ನಿಸು